ಬಿಡದಿ ಆಸ್ ಆಫ್ ನೌ ರಾಜಕೀಯ ಶಕ್ತಿ ಕೇಂದ್ರ ಆಗ್ಬಿಟ್ಟಿದೆ ಸರ್. ಒಂದ್ ಕಡೆ ಪ್ರತಿಭಟನೆ, ಮತ್ತೊಂದ್ ಕಡೆಯಲ್ಲಿ ರೆಸಾರ್ಟ್ ರಾಜಕೀಯ. ಈ ಎರಡು ವಿಚಾರದಲ್ಲೂ, ಒಂದು ಪರಿಷತ್ ಚುನಾವಣೆ, ಇನ್ನೊಂದು ಬಿಡದಿ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಡೆ ಕರೆಕ್ಟ್ ಆಗಿದೆಯಾ ಅಂತೇಳಿ ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್ ಮಿಸ್ಕ್ಯಾಲ್ಕುಲೇಷನ್ ಆಗ್ತಿದ್ಯಾ ಅನ್ನೋ ಅನುಮಾನಕ್ಕೆ ಆಸ್ಪದ ಇದೆಯಾ? ಬಿಡದಿ ಬಹಳಷ್ಟು ವಿವಾದಗಳಿಗೆ ಕಳೆದ 20 ವರ್ಷಗಳಿಗೆ ಕಾರಣ ಆಗಿದೆ. ಮೊಟ್ಟ ಮೊದಲು ಬಿಡದಿ ನಾವು ಕೇಳಿದ್ದು ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಈಗ ದೇವನಹಳ್ಳಿ ಇದೆಯಲ್ಲ ಅಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಹೊರಟಿದ್ರು. ಆಗ ಮತ್ತೆ ಅದನ್ನ ಅನೇಕ ಇತರ ರೈತರ ಪ್ರತಿಭಟನೆ ಇತ್ಯಾದಿಗಳಿಗೆ ಇದೇ ದೇವೇಗೌಡರೇ ಅದಕ್ಕೆ ನಾಯಕತ್ವ ವಹಿಸಿಕೊಂಡು ಆಮೇಲೆ ದೇವನಹಳ್ಳಿಗೆ ಶಿಫ್ಟ್ ಆಯಿತು. ಆಮೇಲೆ ಆ ದೇವನಹಳ್ಳಿ ಏರ್ಪೋರ್ಟ್ ಅಥವಾ ಬಿಡದಿ ಏರ್ಪೋರ್ಟಿನ ಏನಂತ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ನೋಡಿದ್ರೆ ನಮಗೆ ಗೊತ್ತಿದೆ. ಬೆಂಗಳೂರಿನ ಇವತ್ತು 1 ಗಂಟೆ ಹೋಗ್ಬೇಕು ನಾವು ಏರ್ಪೋರ್ಟ್ಗೆ. ದಟ್ಸ್ ಡಿಫರೆಂಟ್ ಡಿಬೇಟ್ ಆಲ್ ಟುಗೆದರ್. ಆದ್ರೆ ವರ್ಲ್ಡ್ ಬ್ಯಾಂಕ್ ಅಥವಾ IMF ಮತ್ತು ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳುವ ಪ್ರಕಾರ GDP ಕಂಟ್ರಿಬ್ಯೂಷನ್ ಫ್ರಮ್ ಇಂಡಸ್ಟ್ರಿ, GDP ಕಂಟ್ರಿಬ್ಯೂಷನ್ ಫ್ರಮ್ ಅಗ್ರಿಕಲ್ಚರ್ ಎರಡನ್ನ ನೋಡಿದ್ರೆ ಇಫ್ ಯು ವಾಂಟ್ ಟು ಬಿ ಕಾಲ್ಡ್ ಅನ್ ಇಂಡಸ್ಟ್ರಿಯಲೈಸ್ಡ್ ನೇಷನ್, ನಿಮ್ಮ ನಿಯರ್ಲಿ 75% GDP ಕಂಟ್ರಿಬ್ಯೂಷನ್ ಮಸ್ಟ್ ಕಮ್ ಫ್ರಮ್ ಇಂಡಸ್ಟ್ರಿ. ಇಲ್ಲಿ ಏನಾಗಿದೆ, ಈ ದೇಶದ ಅಗ್ರಿಕಲ್ಚರಲ್ ಆಕ್ಟಿವಿಟಿ, ಅಗ್ರಿಕಲ್ಚರಲ್ ಎಂಪ್ಲಾಯ್ಮೆಂಟ್ ಇಸ್ 75%, ಅಗ್ರಿಕಲ್ಚರ್ GDP ಕಂಟ್ರಿಬ್ಯೂಷನ್ ಇಸ್ 25%. ಹೀಗಿರುವಾಗ ಈ ಇಂಡಸ್ಟ್ರಿಯಲೈಸೇಷನ್ ಈಸ್ ದ ನೀಡ್ ಆಫ್ ದ ಅವರ್. ಈಗಲೂ ಕೂಡ ಈ ಕಡೆ SM ಕೃಷ್ಣ ಕಾಲದಿಂದ ಶುರುವಾದ ಇದೊಂದು ಇಂಡಸ್ಟ್ರಿಯಲೈಸೇಷನ್ ಥ್ರಸ್ಟ್ ಇದೆಯಲ್ಲ, ಅದನ್ನು ಮುಂದಕ್ಕೆ ತಗೊಂಡು ಹೋಗೋದು ನಮ್ಮ ಕರ್ನಾಟಕ ಸರ್ಕಾರದ ಪ್ರಯಾರಿಟಿ. ಅದು ಎಕಾನಮಿಗೆ ಮುಖ್ಯ. ಆದ್ರೆ ಬಿಡದಿಯಲ್ಲಿ ಅಲ್ಲಿ ರೈತರಿಗೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಕೂಡ ಸರ್ಕಾರಕ್ಕೆ ಇಡಬೇಕು. ಮತ್ತೆ ಕಾನೂನು ಪ್ರಕಾರ ಏನ್ ನೋಟಿಫಿಕೇಶನ್ ಆಗಿದೆ ಅದರಲ್ಲಿ 70% ರೈತರು ಸಮ್ಮತಿ ಸೂಚಿಸಿದ್ರೆ ದೇ ಕ್ಯಾನ್ ಪ್ರೊಸೀಡ್. ಅಲ್ಲಿ ಅನೇಕ ನಿಮ್ಮ ವಾಹಿನಿಯಲ್ಲಿ ಅನೇಕ ಸುದ್ದಿಗಳು ನೋಡಿದ ಪ್ರಕಾರ ಅನೇಕ ಫಲವತ್ತಾದ ಭೂಮಿಗಳು ಮತ್ತೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಬಟ್ ಎನಿವೇ ಸರ್ಕಾರ ಅವರೆಲ್ಲರನ್ನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಮುಂದುವರಿಬೇಕಾಗ್ತದೆ. ಬಟ್ ಆ ಟೌನ್ಶಿಪ್ ಬಿಡದೆಯಲ್ಲೇ ಯಾಕೆ ಆ ಪ್ರಶ್ನೆ ಕೇಳೋದಕ್ಕೆ ಇಟ್ಸ್ ಟೂ ಲೇಟ್ ಇನ್ ದ ಡೇ. ನಾವು ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಈ ತರ ಟೌನ್ಶಿಪ್ಗಳು ಬೇರೆ ಬೇರೆ ಭಾಗದ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಯಾಕಿಲ್ಲ? ಹಿಂದುಳಿದ ಡಿವಿಷನ್ ಆದಂತಹ ಹೈದರಾಬಾದ್ ಕರ್ನಾಟಕ, ಕಿತ್ತೂರು ಕರ್ನಾಟಕಗಳಲ್ಲಿ ಯಾಕೆ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಳ್ಳೋದಿಲ್ಲ? ದಟ್ಸ್ ಆಲ್ ಟುಗೆದರ್ ಡಿಫರೆಂಟ್ ಡಿಬೇಟ್ ಆಲ್ ಟುಗೆದರ್. ಬಟ್ ಈಗ ಸದ್ಯದ ಈ ಹಿಂದೆನೆ ಶುರು ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಾಗಲೇ ಇದೊಂದು ಇನಿಷಿಯೇಟಿವ್ ತಗೊಂಡು ಇನ್ವೈಟ್ ಮಾಡಿದ್ರು ಇನ್ವೆಸ್ಟರ್ಗಳನ್ನ. ಸೊ ಹೀಗಾಗಿ ನಾವು ಹಿ ಹ್ಯಾಸ್ ಟು ಗೋ ಫಾರ್ವರ್ಡ್. ಅದಕ್ಕೆ ರೈತರ ಜೊತೆ ರೈತರನ್ನ ಎದುರು ಹಾಕೊಂಡಲ್ಲ, ರೈತರನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗಬೇಕು. ಅದು ಸವಾಲು. ಕರೆಕ್ಟ್. ಬಟ್ ರಾಜುಗೌಡ್ರೆ, ಅನಾಯಾಸವಾಗಿ ಈ ಅವಧಿಯಲ್ಲೇನೆ ಬಿಡದಿ ಅನ್ನೋ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಅನ್ನ ಅನುಷ್ಠಾನ ಮಾಡಿ ಶಂಕುಸ್ಥಾಪನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಪೂರ್ತಿ ಕ್ರೆಡಿಟ್ ತಗೊಳ್ತಾರ ಅನ್ನೋದ್ರ ಬಗ್ಗೆ ನಂದೇ ಅನುಮಾನ ಇದೆ. ನೋಡಿ, ಇವಾಗೇನು DPRಗೆ ಟೆಂಡರ್ ಕರೆದಿದೆ GBA ಅಂತೆ. ಆ ಟೆಂಡರ್ ಸಪರೇಟ್, ಅದಕ್ಕೊಂದು ಪ್ರಕ್ರಿಯೆ, ಅದು ಕಂಪ್ಲೀಟ್ ಆಗಿ ಅದಾದ್ಮೇಲೆ ಯೋಜನೆಗೆ ರೂಪುರೇಷೆ ಸಿದ್ಧವಾಗಿ, ಲ್ಯಾಂಡ್ ಅಕ್ವಿಸೇಷನ್ ಆಗಿ, ಅದಾದ್ಮೇಲೆ ಪ್ರಾಜೆಕ್ಟ್ ಶುರುವಾಗಿ ಶಂಕುಸ್ಥಾಪನೆ ಆದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಪ್ರತಿಭಟನೆಯ ಕಾವಂತೂ ಹೆಚ್ಚಾಗಿದೆ, ಬಟ್ ಶಂಕುಸ್ಥಾಪನೆ ತನಕ ತಗೊಂಡೋಗುತ್ತಾ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ಸರ್ ಒಂದು ವಿಚಾರ ಎತ್ತಿದ್ರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಬಿಡದಿನೂ ಕನ್ಸಿಡರೇಷನ್ ತಗೋತೀವಿ, ದೇವನಹಳ್ಳಿನೂ ಕನ್ಸಿಡರೇಷನ್ ತಗೋತೀವಿ. ಬಿಡದಿ ತಗೊಂಡಾಗ ಇಡೀ ಬಿಡದಿಲ್ ಮಾಡ್ತೀನಿ ಮೈಸೂರು ಬೆಂಗಳೂರು ಅನ್ನೋದಕ್ಕಿಂತ ನಾವು ಬೇರೆ ಕಾನ್ಸೆಪ್ಟ್ ಅಲ್ಲಿ ನೋಡ್ಬೇಕಾಗ್ತದೆ. ಅಲ್ಲಿದ್ದಂಥದ್ದು ಬರೀ 700 ಎಕರೆ ಸರ್ಕಾರಿ ಜಮೀನು ಸಿಗ್ತಾ ಇತ್ತು. ಇದೇ ನೀವು ದೇವನಹಳ್ಳಿಗೆ ಬಂದಂತ ಸಂದರ್ಭದಲ್ಲಿ 1800ಕ್ಕೂ ಹೆಚ್ಚು ಎಕರೆ ಜಮೀನುಗಳು ಸಿಗ್ತಾ ಇತ್ತು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇದು ನೀರಾವರಿ ಬೆಲ್ಟ್ ಆಗಿತ್ತು. ನಮಗೆ ದೇವನಹಳ್ಳಿ ಭಾಗದಲ್ಲಿ ನೀರಾವರಿ ಸರಿಯಾಗಿ ಸಿಗ್ತಿರ್ಲಿಲ್ಲ. ಅಕಾಲಿಕ ಮಳೆಗಳಿಗೆ ತುತ್ತಾಗ್ತಾ ಇದ್ರು. ರೈತರು ಬೆಳೆಗೆ ಅಂತ ಬೆಂಬಲ ಬೆಲೆನೂ ಸಿಗ್ತಾರಲ್ಲ, ಬೆಳವಣಿಗೆಗೂ ತುಂಬಾ ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಅಲ್ಲಿ ಜನ ಒಪ್ಪಿ ಕೊಟ್ಟಂತ ಜಮೀನು. ಹಾಗಾಗಿ ಅವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮಟ್ಟದ ಅಭಿವೃದ್ಧಿ ಆಗಿದೆ. ಒಂದು ಅಭಿವೃದ್ಧಿ ಅಂತ ಮಾಡಕೋದಂತ ಸಂದರ್ಭದಲ್ಲಿ ಖಂಡಿತ ಹೌದು. ಯಾಕಂದ್ರೆ ಹೈದರಾಬಾದ್ಗೂ ಬೇಕಲ್ಲ ಸರ್ ನಮಗೆ. ಅವ್ರಿಗೆ ಈಗ ನೀವು ತಮಿಳ್ನಾಡಿಗೆ ಬನ್ನಿ, ತಮಿಳ್ನಾಡು ಬಾರ್ಡರ್ ಬಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ ಆಗಿದೆ. ಅವ್ರು ಏನ್ ಮಾಡ್ತಾ ಇದಾರೆ, ನಮಗೆ ಎಲ್ಲಿ ಫೆಸಿಲಿಟಿಗಳು ಸಿಗ್ತದೆ, ಇಂಡಸ್ಟ್ರಿ ಫೆಸಿಲಿಟೀಸ್ಗಳು ಸಿಗ್ತೈತೆ, ಅದನ್ನ ನೋಡಿ ಡೆವಲಪ್ಮೆಂಟ್ ಮಾಡಿದಾಗ ಅಭಿವೃದ್ಧಿ ಆಗ್ತದೆ. ನಾವು ಅದನ್ನ ಬಿಟ್ಬಿಟ್ಟು ಇಲ್ದಿರೋದನ್ನ ಪಾಪ ಇರೋ ರೈತರನ್ನ ಒಕ್ಲೆಪ್ಸೋದು. ನೋಡಿ, ನಾವು ಬಿಡದಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವರು ಮೊದಲನೇದಾಗಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ ಸರ್ಕಾರದಲ್ಲಿ ಈಗ ನೀವು 8,493 ಎಕರೆನ ಲೇಔಟ್ ಮಾಡಬೇಕು ಅಂತ ಹೊರಟಿದ್ದೀರಿ. ಏನು ಆ ಲೇಔಟ್ ನಲ್ಲಿ ನಿಮ್ಮ ಹತ್ರ ಇರುವಂತಹ ಹಣ ಎಷ್ಟು, ನಿಮಗೆ ಪ್ರಾಜೆಕ್ಟ್ ಎಷ್ಟು ಬೇಕಾಗಿರುವಂತದ್ದು, ನಿಮ್ಮ ಹತ್ರ ಆಂತರಿಕ ಸಂಪನ್ಮೂಲ 2,950 ಕೋಟಿ ಇದೆ.
ಸಾಲ ತರ್ತಾ ಇರೋದೇ 17,800 ಕೋಟಿ ನೀವು ಸಾಲ ತರ್ತಾ ಇದೀರಿ. ಇದ್ರ ಮಧ್ಯೆ ರೈತರಿಗೆ 1 ಎಕರೆಗೆ 2 ಕೋಟಿ 14 ಲಕ್ಷ ಅನೌನ್ಸ್ ಮಾಡಿದಿರಿ. 2023ರಲ್ಲಿ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನೀವು ಯಾವ್ದಾನು ಜಮೀನ್ ತಗೊಂಡ್ರೆ, ನೀವು ಇವತ್ತು ಏನ್ ಮೆಟ್ರೋಗ್ ಜಮೀನ್ ತಗೊಂಡ್ರೆ 1:3 ಕೊಡ್ತಾ ಇದೀರಿ. 1:2 ಕೊಡ್ಬೇಕು. ಮಾರ್ಕೆಟ್ ರೇಟ್ ಏನಿದೆಯೋ ಅಲ್ಲಿ ಇವತ್ತು ಮಾರ್ಕೆಟ್ ರೇಟ್ ಬಿಡದಿನಲ್ಲಿ 4 ಕೋಟಿ ಇದೆ. 8 ಕೋಟಿ ಕೊಡ್ಲಿಕ್ಕೆ ಸಾಧ್ಯತೆಗಳಿದೆಯಾ? 50-50 ರೇಷಿಯೋ ಕೊಡ್ತೀನಿ ಅಂತ ಹೇಳ್ತಾ ಇದ್ರ, ಅದನ್ನು ಒಪ್ಕೊಳ್ಳೋಣ. ಪ್ರಾಜೆಕ್ಟ್ ಮುಗಿಸಕ್ಕೆ 3 ವರ್ಷ ಬೇಕು. ಪ್ರಾಜೆಕ್ಟ್ 3 ವರ್ಷದೊಳಗೆ ಮುಗಿಸಕ್ಕಾಗತ್ತಾ? ಇವತ್ತು ಕೆಂಪೇಗೌಡ ಲೇಔಟ್ ಇನ್ನು ಮುಗಿಸ್ತಾನೆ ಇದೀರಿ. ಅಲ್ಲಿಂದ ಆಚೆಗೆ ಹೋದ್ರೆ ಶಿವರಾಮ್ ಕಾರಂತ್ ಲೇಔಟ್ ಆಲೆ 7-8 ವರ್ಷ ಆಗೋಯ್ತು. ಇವತ್ತು ಒಂದು ರಸ್ತೆ ಕೊಟ್ಟಿಲ್ಲ, ಒಂದು ಕರೆಂಟ್ ಇಲ್ಲ, ಏನು ಇಲ್ಲ. ಇಂಥ ಪರಿಸ್ಥಿತಿಲಿ ರೈತರನ್ನ ಒಕ್ಲೆಪ್ಸಿ ಏನ್ ಮಾಡ್ತೀರಿ? 3,500 ಜನ ಕೃಷಿ ಕಾರ್ಮಿಕರಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಂದು ದಿನಕ್ಕೆ ಬೆಂಗಳೂರು ನಗರಕ್ಕೆ ಬರ್ತಾ ಇರುವಂತ 6 ಲಕ್ಷ ಲೀಟರ್ ಹಾಲು ಅಲ್ಲಿಂದ ಉತ್ಪಾದನೆ ಆಗ್ತಾ ಇದೆ. ಚಂದ್ರಶೇಖರ್ ಅವರು ಆಗ್ಲೇ ಹೇಳಿದ್ರು, ಸಣ್ಣ ಸಣ್ಣ ರೈತರಿದ್ದಾರೆ ಅಂದ್ರೆ 8,600 ಜನ ಸಣ್ಣ ರೈತರಿದ್ದಾರೆ. ನಟರಾಜ್ ಗೌಡ್ರು ಆಗ್ಲೇ ಒಂದು ಮಾತು ಹೇಳಿದ್ರು, 89% ಏನೋ ಬಾಯಲ್ಲಿ ಎಲ್ಲೋ ಕೂತ್ಕೊಂಡು ಹೇಳುವಂತದ್ದಲ್ಲ. ಅಲ್ಲಿ ಬನ್ನಿ, ರೈತರ ಮುಖಾಂತರ ನಿಂತ್ಕೊಂಡು ಮಾತಾಡಿ. ನಮಗ್ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೇಸರ ಇಲ್ಲ ಸ್ವಾಮಿ. ಅಭಿವೃದ್ಧಿ ಬಗ್ಗೆ ನಾವ್ ಯಾವತ್ತೂ ಬೇಸರನೂ ವ್ಯಕ್ತಪಡಿಸ್ತಾ ಇಲ್ಲ, ನಿಮ್ ಗಡ್ಡಿನೂ ಪಡಿಸ್ತಾ ಇಲ್ಲ. ಆದ್ರೆ ಕ್ಷೇತ್ರಕ್ಕಿಳಿರಿ, ಜನಗೆ ಪ್ರಾಕ್ಟಿಕಲ್ ವಿಚಾರಗಳನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ. ಎಲ್ಲೋ ಕೂತ್ಕೊಂಡು ಏನು ಮಾತಾಡೋದಲ್ಲ. ಈಗೇನು ನೀವು ಕಂಚಕಾರ್ನಹಳ್ಳಿ ಕಾವಲ್ಗೆ ಹೊರಟಿದ್ದೀರಲ್ಲ, ಅಲ್ಲಿ 596 ಎಕರೆ 910 ಎಕರೆನ AICT ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, AICT ಡೆವಲಪ್ ಮಾಡ್ಲಿಕ್ಕೆ 910 ಎಕರೆ ಬಿಡದಿಯಲ್ಲಿ ಕೆಲ ಭಾಗಗಳಲ್ಲಿ ಜೆಡಿಎಸ್ ವಿರುದ್ಧವಾಗಿಯೂ ಕೂಡ ಪೋಸ್ಟರ್ಗಳು ಕುಮಾರಣ್ಣವ್ರ ಬಗ್ಗೆ ಮಾತಾಡಕ್ 1000 ಜನ ತಯಾರಿದ್ದಾರೆ. ಆದ್ರೆ ವಿರೋಧ ಮಾಡಕ್ಕೆ ನಿಜವಾಗ್ಲೂ ಹೋರಾಟ ಮಾಡ್ತಾರೆ. ನಾವ್ ಹೇಳ್ತಾ ಇರೋದಷ್ಟೇ, ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ. ರೈತರಿಗೆ ಏನು ಉಪಯೋಗ ಆಗ್ಬೇಕು ಅದನ್ನ ಮಾಡಿ. 2 ಕೋಟಿ 14 ಲಕ್ಷ ಕೊಡ್ತೀನಿ ಅಂತ ಹೊರಟಿದ್ದೀರಲ್ಲ, ಸಣ್ಣ ಸಣ್ಣ ಹಿಡುವಳಿದಾರರಿದ್ದಾರೆ. 1 ಎಕರೆ, ಅರ್ಧ ಎಕರೆ, 3/4 ಎಕರೆ, ಅವ್ರಿಗೆ ಏನ್ ಮಾಡ್ತಾ ಇದ್ರಿ? ಮೊದಲಿದ್ದಕ್ಕಿಂತ ಈಗ ನೀರಾವರಿ ತುಂಬಾ ಚೆನ್ನಾಗಿದೆ ಆ ಭಾಗದಲ್ಲಿ. ಅದನ್ನ ಬಿಟ್ಟು ಬೇರೆ ಜಾಗ ಆಯ್ಕೆ ಮಾಡ್ಕೊಳ್ಳಿ. ಹೇಳಿ, ಜನಗಳನ್ನ ನೀವು ವಿಶ್ವಾಸಕ್ಕೆ ತಗೊಳ್ದಲೆ ನೀವು ನೋಟಿಫಿಕೇಶನ್ ಹೇಗೆ ಹೊರಡಿಸಿದ್ರಿ ಹೇಳಿ? ಜನಗಳನ್ನ ವಿಶ್ವಾಸಕ್ಕೆ ತಗೋಬೇಕಲ್ವಾ? 641 ಮಾಡ್ತೀರಿ, ಇಮಿಡಿಯೇಟ್